ಶ್ರೇಷ್ಠ ಅಲ್ಲ ಅನಿಸುತ್ತೆ. ಯಾಕಂದರೆ ನಾವು ಅದನ್ನು ಮುಟ್ಟಿರ್ತೀವಿ. ನೀವು ಕೇಳ್ಬೋದು, ಈಗ ತುಂಬ ಜನ, ಈಗ ನಾವು ಒಂದು ಸೀರೆನ ನೋಡಿರ್ತೀವಲ್ಲ, ಅದನ್ನು ಎಷ್ಟು 1000 ಜನ ನೋಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಒಂದು ಅಂಗಡಿಯ ಮೇಲೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಮುಟ್ಟಿರ್ತಾರೆ, ನೋಡಿರ್ತಾರೆ ಅಲ್ವಾ, ಅವರೆಲ್ಲ ತಿಂದನೇ ನೋಡಿರ್ತಾರ ಅಂತಲೂ ನೀವು ಕೇಳ್ಬೋದು. ಅವರು ಹೇಗೆ ನೋಡಿದ್ರು ಅದು ನಮಗೆ ಇಲ್ಲಿ ಮುಖ್ಯ ಅಲ್ಲ. ನಾವು ತೊಗೊಂಬರೋಕ್ಕೆ ಅಂತ ಹೋದಾಗ ಅದು ನಮ್ಮ ಮನೆಗೆ ನಾವು ತೊಗೊಂಬರ್ತೀವಿ. ಆವಾಗ ನಾವು ಶುದ್ಧವಾಗಿ ಮಡಿಯಿಂದ ತೊಗೊಂಬಂದರೆ ಅದು ನಮ್ಮ ಮನೆಗೆ ಏಳಿಗೆಗೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಈಗ ತುಂಬ ಜನ ಮುಟ್ಟಿರ್ಬೋದು, ಹಾಗನ್ಬಿಟ್ಟು ಅದನ್ನೇ ನಾವು ತೊಗೊಂಬರ್ಬೋದು. ಅದೇ ನಾವು ತೊಗೊಂಬರ್ಬೇಕಾದ್ರೆ ನಮ್ಮ ಮನಸ್ಸಿಗೆ ನಾವು ಮಡಿಯಿಂದ ಶುದ್ಧವಾಗಿದ್ದೀವಿ, ಯಾವುದೇ ರೀತಿ ನಾನ್ ವೆಜ್ ತಿಂದಿಲ್ಲ. ಯಾಕಂದರೆ ನಾವು ವರ್ಷಕ್ಕೊಂದ್ಸಲಿ ಲಕ್ಷ್ಮಿನ ಕೂರಿಸೋದೇ ನಮ್ಮ ಕಷ್ಟ ಬಡತನ ಏನೇ ಇದ್ರೂ ನಿವಾರಣೆ ಮಾಡಿ ನಮ್ಮ ಮನೇಲಿ ಲಕ್ಷ್ಮಿ ನೆಲೆಸ್ಲಿ ಅನ್ನೋ ಒಂದು ಕೋರಿಕೆಗೋಸ್ಕರನೇ ನಾವು ಲಕ್ಷ್ಮೀ ಪೂಜೆನ ಮಾಡಿ ಲಕ್ಷ್ಮಿನ ಮನೇಲಿ ಕೂರಿಸೋದು. ಅದರಿಂದ ನಾವು ನಾನ್ ವೆಜ್ ತಿಂದೇ ಕ್ಲೀನಾಗಿ